ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಓಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಅಟ್ಯಾಚ್ BBMP ಬಿ ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಈಸ್ಟ್ ಫೇಸಿಂಗ್ 20/40 ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಈ ಒಂದು ಬಿಲ್ಡಿಂಗಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ವಿತ್ ಡೂಪ್ಲೆಕ್ಸ್ ಹೌಸ್ ಸಿಗೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ MS CNC ಕಟಿಂಗ್ ಶೀಟ್ ಹಾಗೆ ಟೈಲಿಂದ ವುಡನ್ ಫಿನಿಶಿಂಗ್ ಸ್ಟ್ರಿಪ್ ಟೈಲಿಂದ ಕ್ಲಾಡಿಂಗ್ ಮಾಡಿರೋಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ MS ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಮತ್ತೆ ನಿಮಗೆ CNC ಕಟಿಂಗ್ ಶೀಟ್ ಮತ್ತೆ ಸ್ಟ್ರಿಪ್ ಟೈಲ್ ವುಡನ್ ಫಿನಿಶಿಂಗ್ ಸ್ಟ್ರಿಪ್ ಟೈಲಿಂದ ಎಲಿವೇಶನ್ ಡಿಸೈನ್ ಮಾಡಿರೋಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ MS ಟ್ಯೂಬ್ಸ್ ಹಾಗೆ CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರುವಂತ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು 1 BHK ಹೌಸ್ ಸಿಗುವಂತದ್ದು. ಪಾರ್ಕಿಂಗ್ ನ ಫ್ಲೋರಿಂಗ್ ಬಂದು ನಿಮಗೆ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿರುವಂತದ್ದು. ಇನ್ನ ಕ್ಲೀನಿಂಗ್ ಆಗಬೇಕು, ಆಗಿಲ್ಲ. ಇಲ್ಲಿ ಬಂದು ನಿಮಗೆ ಕಾವೇರಿ ವಾಟರ್ ಮೀಟರ್ಗೆ ನಿಮಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಲೈನ್ ಕೂಡ ಆಗಲೇ ತಗೊಂಡು ಆಗಿದೆ. ಮೀಟರ್ ಒಂದು ಇನ್ಸ್ಟಾಲ್ ಆಗಬೇಕು. ಹಾಗೆ ಸಂಪ್ ಬರುತ್ತೆ, ಬೋರ್ವೆಲ್ ಬರುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಬರುವಂಥದ್ದು. ಹಾಗೆ ನಿಮ್ಗೆ ಓಪನ್ ಸ್ಪೇಸ್ ಸಿಗುತ್ತೆ ನಿಮಗೆ ಸ್ಟೋರೇಜಸ್ಗೆ. ಈ ಕಡೆ ಬಂದರೆ ನೀವು ಇಲ್ಲಿ ಸ್ಟೇರ್ ಕೇಸ್ ವಾಲ್ನಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಹಾಗೆ ಈ ಸೌತ್ ಸೈಡ್ ವಾಲ್ ನಲ್ಲಿ ನಿಮಗೆ ಸಿಲಿಂಡರ್ಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡಬಹುದು. ಕೆಳಗಡೆ ನಿಮಗೆ ಸಿಲಿಂಡರ್ಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಮಲ್ಲಿ ಡಬಲ್ ಸಿಲಿಂಡರ್ ಇದ್ರೆ ಮೇಲ್ಗಡೆ ಸ್ಟೋರೇಜ್ಗೂ ಕೂಡ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. 3 ಮನೆಗೆ ನಿಮಗೆ ಸಪ್ರೇಟ್ ಪೋರ್ಷನ್ ಮಾಡಿರುವಂಥದ್ದು ಸಿಲಿಂಡರ್ಸ್ ಇಡೋದಕ್ಕೆ. ಹಾಗೆ ಈ ಮನೆಯ ಫ್ರಂಟ್ ವಾಲ್ ಬಂದು ನಿಮಗೆ ಪೂರ್ತಿ 2/4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಪ್ಯಾಸೇಜ್ ಪೂರ್ತಿ ನಿಮಗೆ MS ಗ್ರಿಲ್ ಇಂದ ಕವರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ದೇವಮೂಲೆಯಲ್ಲಿ ಕರೆಕ್ಟ್ ಆಗಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಮೇನ್ ಡೋರ್ ಕೊಟ್ಟಿರುವಂಥದ್ದು. ಟೀಕುಡ್ ನಲ್ಲಿ ಮಾಡಿರುವಂತಹ ವಾಸ್ಕಲ್ ಆಗಿ ಮೇನ್ ಡೋರ್ ಸಿಗುವಂಥದ್ದು. ಇಲ್ಲಿ ಗ್ರಾನೈಟ್ ನಲ್ಲಿ ಬೀಡಿಂಗ್ ಮಾಡಿದ್ದಾರೆ ಮೇನ್ ಡೋರ್ಗೆ. ಇಲ್ಲಿ ಚಿಕ್ಕದಾದಂತಹ ಒಂದು TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಹಾಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ವಿಂಡೋ ಬಂದು ನಿಮ್ಗೆ ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸ್ ಹಾಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ನಿಮಗೆ ಇಲ್ಲಿ ಬರುವಂಥದ್ದು ಸ್ಟವ್ ಇಡೋದಕ್ಕೆ. ಹಾಗೆ ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಕಿ 2 ಫೀಟ್ ನ ಕ್ವಾಯ್ಟ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ ಸ್ಟೋರೇಜಸ್ಗೆ ಸ್ಪೇಸ್ ಕೊಟ್ಟು ಲಾಫ್ಟ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಕಿಚನ್ ಹತ್ರನೇ ನಿಮಗೆ ಒಂದು ಡೋರ್ ಸಿಗುತ್ತೆ ಬೆಡ್ರೂಮ್ಗೆ ಹೋಗೋದಕ್ಕೆ. ನೋಡ್ಬೋದು ನೀವು, ಇದು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. 2 ಡೋರ್ ಸ್ಲೈಡಿಂಗ್ ವಾಟರ್ ಬರುತ್ತೆ. ಇಲ್ಲಿ ನೋಡ್ಬೋದು, ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ವಾಲ್ನಲ್ಲೇ ಮಿರರ್ ಕೊಟ್ಟಿರುವಂಥದ್ದು. ಈ ಕಡೆ ಒಂದು ಚಿಕ್ಕದಾದಂಥ TV ಕ್ಯಾಬಿನೆಟ್ ಕೂಡ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲಿಂದ ಲಿವಿಂಗ್ ಕಡೆ ಬಂದ್ರೆ ನಿಮಗೆ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಮಾಡಿರುವಂಥದ್ದು. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಹೋಗೋದು ಕೂಡ ನಿಮಗೆ ಇಲ್ಲೇ ಡೋರ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನ ಮನೆ ಒಳಗಡೆಯಿಂದ ನಿಮಗೆ 2.5 ಫೀಟ್ ಸ್ವೆಟ್ ಬ್ಯಾಕ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಪೈಪ್ ಲೈನ್ಸ್ ಎಲ್ಲ ನಿಮಗೆ ಇಲ್ಲೇ ಬರುವಂಥದ್ದು. ಇನ್ನು ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿಂದ ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ 2 BHK ಹೌಸ್ ಸಿಗುತ್ತೆ, ರೆಂಟಲ್ ಹೌಸ್. ಸ್ಟೇರ್ ಕೇಸ್ ನಲ್ಲಿ ಬಂದು ಪಾಲಿಶ್ಡ್ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ಫ್ರಂಟ್ ಮೇನ್ ಡೋರ್ ವಾಲ್ ನಲ್ಲಿ ನಿಮಗೆ 2/4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ ಬಂದು ನಿಮಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಹಾಗೆ ಎಲಿವೇಶನ್ ನಲ್ಲಿ ನಿಮಗೆ MS ಟ್ಯೂಬ್ಸ್ ಇಂದ ಎಲಿವೇಶನ್ ಡಿಸೈನ್ ಕೂಡ ಮಾಡಿದ್ದಾರೆ. ನೋಡ್ಬೋದು ನೀವು. ಈ ವಾಲ್ ಪೂರ್ತಿ ನಿಮಗೆ
ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ನಿಮಗೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಎಲ್ಲ ಕಾರ್ವಿಂಗ್ ಡಿಸೈನ್ ಟೀಕ್ವುಡ್ನ ವಾಸ್ಕಲ್ಲಾಗೆ ಮೈನ್ ಡೋರ್ ಸಿಗುತ್ತೆ. ಇಲ್ಲಿ ಈ 2 BHK ಹೌಸ್ನಲ್ಲಿ ನೀವು ಮೈನ್ ಡೋರ್ನಿಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಮೈನ್ ಡೋರ್ ಪಕ್ಕದಲ್ಲೇ ನಿಮಗೆ ಒಂದು 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಹಾಗೆ ಆಪೋಸಿಟಲ್ಲಿ ಪೂಜಾ ರೂಮ್ ಸಿಗುವಂಥದ್ದು ನೋಡ್ಬೋದು. ಪೂಜಾ ರೂಮ್ ಕೂಡ ನಿಮಗೆ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಇಚಿಂಗ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಫ್ಲೋರಿಂಗಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ನಿಮಗೆ ಸ್ಲ್ಯಾಬ್ ಕೊಟ್ಟು ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥ ಡ್ರಾಯರ್ಸ್ ಮಾಡಿದ್ದಾರೆ. ವಾಲ್ನಲ್ಲಿ ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಇಲ್ಲಿ ವೆಟ್ರಿಫೈಡ್ ಟೈಲ್. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೇಲೆ ನೋಡಿದ್ರೆ ನಿಮಗೆ ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ಪೂಜಾ ರೂಮ್ನಲ್ಲಿ. ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ನಿಮಗೆ ಮಾರ್ಬಲ್ ಶೀಟ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ನ ಲ್ಯಾಮಿನೇಟ್. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆ ನಿಮಗೆ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಟೈಪ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಸೇಮ್ 20 mm ಗ್ರಾನೈಟ್ ಹಾಗೆ 2 feet ನ ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಿಲಿಂಡರ್ ಗ್ಯಾಸ್ ಪೈಪ್ ಬಂದಿರುವಂಥದ್ದು, ಸ್ಟವ್ ಇಡೋದಕ್ಕೆ. ಹಾಗೆ ಸ್ಲೈಡಿಂಗ್ UPVC ವಿಂಡೋ ಸಿಗುತ್ತೆ. ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಯೂಸ್ ಮಾಡಿರುವಂಥ ಪ್ರೊಫೈಲ್ ಡೋರ್ಸ್ ಇರುವಂಥ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಟಾಪ್ ಕ್ಯಾಬಿನೆಟ್ ಅಲ್ಲಿ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಎಲ್ಲ ನಿಮಗೆ ಲ್ಯಾಮಿನೇಟ್ಸ್ ಬಂದು ಪೇಸ್ಟಲ್ ಕಲರ್ಸ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮಗೆ ಕಿಚನ್ ನಲ್ಲೇ ಯುಟಿಲಿಟಿಗೆ ಹೋಗೋದಕ್ಕೆ ಆರ್ಚ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ವಾಲ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಪೂರ್ತಿ ರೂಫ್ವರೆಗೂ ಮಾಡಿದ್ದಾರೆ. ಇದು ಒಂದು ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ನಿಮ್ಗೆ ಇಲ್ಲಿ ಟ್ಯಾಪ್ಸ್ ಕೂಡ ಇದೆ. ಫ್ರಿಡ್ಜ್ ಇಡೋದಕ್ಕೆ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ಸಿಗುವಂಥದ್ದು. ಇನ್ನು ಇಲ್ಲಿ ನಾವು TV ಕ್ಯಾಬಿನೆಟ್ ಪಕ್ಕದಲ್ಲೇ ಪ್ಯಾಸೇಜ್ ಮಾಡಿರುವಂಥದ್ದು. ಇದು ಮೊದಲು ಬಂದ್ರೆ ನಾವು ಒಳಗಡೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಹಾಗೆ ಇಲ್ಲಿ 2 ರೂಮ್ಗಳು ಸಿಗುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ, ಟೀಕ್ವುಡ್ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ ಈ ರೂಮ್ನಲ್ಲಿ. ಕುಬೇರ್ ರೂಮ್ನಲ್ಲಿ ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲೆ ಲಾಫ್ಟ್ ಕೂಡ ಇದೆ ಅಟ್ಯಾಚ್ ಆಗಿ. ಈ ಕಡೆ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿರುವಂಥದ್ದು, ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ವಿಂಡೋ ಹತ್ರ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಡೋರ್ ಕೊಟ್ಟಿರುವಂಥದ್ದು. ಎಲ್ಲ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೂಫರ್ಗೂ ಡೋರ್ಸ್ ಕೊಟ್ಟಿದ್ದಾರೆ ವಿಂಡೋಸ್ ನಲ್ಲಿ. ಬಾತ್ರೂಮ್ ನ ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದ್ರೆ ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಹೊರಗೆ ಬಂದ್ರೆ ಈ ಕಡೆ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮ್ ನಲ್ಲಿ ನಿಮಗೆ ಇಲ್ಲಿ 3 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಈ ಕಡೆ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಒಂದು 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ, UPVC ವಿಂಡೋ ಸ್ಟಡಿ ಟೇಬಲ್ ಹತ್ರ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನಿಂದ ನಮಗೆ ಡೂಪ್ಲೆಕ್ಸ್ ಹೌಸ್ ಸಿಗುವಂಥದ್ದು. ಇಲ್ಲೂ ಕೂಡ ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫ್ರಂಟ್ ರೈಲಿಂಗ್ ಬಂದು ಟಫ್ ಅಂಡ್ ಗ್ಲಾಸ್ SS ಟ್ಯೂಬ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಸೇಮ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಮೇನ್ ಡೋರ್ ಸಿಗುತ್ತೆ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದರೆ ಫಾಲ್ ಸೀಲಿಂಗಲ್ಲಿ. ಟೀಕ್ವುಡ್ನ ವಾಸ್ಕಲ್ಲಾಗೆ ಡೋರ್ ಸಿಗುವಂಥದ್ದು. ಕಾರ್ವಿಂಗ್ ಡಿಸೈನ್ ಡೋರ್ ಸಿಗುತ್ತೆ ಇಲ್ಲಿ. ಇಲ್ಲೂ ಕೂಡ ನಾವು ಎಂಟ್ರಿ ಆಗಿದ ತಕ್ಷಣ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು.
ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಮೈನ್ ಡೋರ್ ವಾಲ್ನಲ್ಲೇ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಹಾಗೆ ಟಿವಿ ಕ್ಯಾಬಿನೆಟ್ ಬರುವಂಥದ್ದು ಈ ವಾಲ್ನಲ್ಲಿ ನೋಡ್ಬೋದು. ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಹಾಗೆ ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ವಿತ್ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಟಿವಿ ಕ್ಯಾಬಿನೆಟಲ್ಲಿ. ಇಲ್ಲಿ ಶೋ ಪೀಸಸ್ ಇಡೋದಕ್ಕೆ ಕೂಡ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಸ್ಟೇರ್ಕೇಸ್ ಸೆಂಟರ್ನಲ್ಲಿ ಪೂಜಾ ರೂಮ್ ಸಿಗುವಂಥದ್ದು ನೋಡ್ಬೋದು. ಪೂಜಾ ರೂಮ್ನ ಪೂರ್ತಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಪೂಜಾ ರೂಮ್ ಇದು ನೋಡ್ಬೋದು. ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿದ್ದಾರೆ, ಹೊಸ್ಕಲ್ ಮತ್ತೆ ಡೋರ್ ಸೇಮ್ ಕೆಳಗಡೆ ನೋಡಿದಾಗೇನೆ ಡಿಸೈನರ್ ಡೋರ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಫ್ಲೋರಿಂಗ್ ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬ್ಯಾಕ್ ಪ್ಯಾನಲಿಂಗ್ ಟೈಪ್ ಮಾಡಿರುವಂಥದ್ದು, ಬ್ಯಾಕ್ ಲೈಟಿಂಗ್ ಮಾಡಿ CNC ಕಟಿಂಗ್ ಶೀಟ್ ಹಾಕಿರುವಂಥದ್ದು ಇಲ್ಲಿ ಓಮ್ ಅಂತ. ಸೀಲಿಂಗ್ ಅಲ್ಲಿ ಕೂಡ ಗ್ಲಾಸ್ ಹಾಕಿದ್ದಾರೆ, ಹಾಗೆ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು ಹೋಲ್ ಸೀಲಿಂಗ್ ನಲ್ಲಿ. ಈ ಕಡೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ, ಹಾಗೆ ಕಾಮನ್ ಬಾತ್ರೂಮ್ಗೆ ಡೋರ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಕಾಮನ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಓಪನ್ ಆರ್ಚ್ ಸಿಗುವಂಥದ್ದು. ಇದು ಬಂದು ನಿಮಗೆ ಕಿಚನ್ ಹಾಗೆ ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ ಡೂಪ್ಲೆಕ್ಸ್ ಹೌಸ್ ಅಲ್ಲಿ. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ 20 mm ನ ಗ್ರಾನೈಟ್ ಹಾಗೆ 2 feet ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನೋಡ್ಬೋದು ನೀವು ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಹಾಕಿರುವಂಥದ್ದು. ವಿಂಡೋ ಬಂದು 2 door ಸ್ಲೈಡಿಂಗ್ ವಿಂಡೋ ಸಿಗುತ್ತೆ, 2 track ಸ್ಲೈಡಿಂಗ್ ವಿಂಡೋ. ಮೇಲೆ ಪೂರ್ತಿ ನಿಮಗೆ ಯು ಶೇಪ್ ಅಲ್ಲಿ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ ಪೂರ್ತಿ ಚಿಮ್ನಿಗೆ ಕೂಡ ನಿಮಗೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿ ಪೈಪ್ ಹಾಕೋದಕ್ಕೆ. ಇಲ್ಲಿ ಡೈನಿಂಗ್ ಏರಿಯಾ ಸಿಗುತ್ತೆ. ಇದು ಬಂದು ಡಕ್ಟ್ ಅಲ್ಲಿ ಕೊಟ್ಟಿರುವಂತಹ ವಿಂಡೋ ಇದು. ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ ನಿಮಗೆ ಡೈನಿಂಗ್ ಏರಿಯಾಗೆ ನೋಡ್ಬೋದು. ಇಷ್ಟು ಕೂಡ ಪೂರ್ತಿ ನಿಮಗೆ ಓಪನ್ ಡೈನಿಂಗ್ ಏರಿಯಾ ಸ್ಪೇಸ್ ಸಿಗುವಂಥದ್ದು. ಈ ಕಡೆ ಕ್ರಾಕರಿ ಯೂನಿಟ್ಸ್ ಕೂಡ ಮಾಡಿದ್ದಾರೆ. ನಿಮಗೆ ಅವನ್ ಎಲ್ಲ ನಿಮಗೆ ಇಲ್ಲೇ ಇಟ್ಕೋಬಹುದು, ಅದಕ್ಕೂ ಕೂಡ ಪ್ರಾವಿಷನ್ ಇದೆ. ಹಾಗೆ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಪೇರೆಂಟ್ ರೂಮ್ ಸಿಗುವಂಥದ್ದು. ಪೇರೆಂಟ್ ರೂಮಲ್ಲಿ ನಿಮಗೆ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್, ಹಾಗೆ ಈ ಕಡೆ ನಿಮಗೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. 2 ಕಡೆ ನಿಮಗೆ ಲಾಫ್ಟ್ ಕೂಡ ಸಿಗುತ್ತೆ. ಕಾಟ್ ಕೂಡ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕಾಟ್ ಕೂಡ ರೆಡಿ ಇದೆ. ಹೆಡ್ ಬೋರ್ಡ್ ಕೂಡ ಕುಶ್ನಿಂಗ್ ಹೆಡ್ ಬೋರ್ಡ್ ಬರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಇದೆ ಕಾರ್ನರ್ ಅಲ್ಲಿ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ. 4 door ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಹಾಗೆ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು ಈ ವಾಲ್ ನಲ್ಲಿ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಲಿವಿಂಗ್ ಕಡೆ ಬಂದ್ರೆ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಬ್ಲ್ಯಾಕ್ ವಿತ್ ಲೈಟ್ ಕಲರ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕಾಂಬಿನೇಷನ್ ಅಲ್ಲಿ ಕಾಂಟ್ರಾಸ್ಟ್ ಕಲರ್ಸ್ ಹಾಕಿರುವಂಥದ್ದು. ಹಾಗೆ ರೈಲಿಂಗ್ ನೋಡೋದಾದ್ರೆ ನೀವು ಟಫಾನ್ ಗ್ಲಾಸ್ ವಿತ್ SS ಟ್ಯೂಬ್ ಯೂಸ್ ಮಾಡಿರುವಂತ ರೈಲಿಂಗ್ ಸಿಗುತ್ತೆ. ಇಲ್ಲಿ ಮೇಲೆ ಬಂದ್ರೆ ನಮಗೆ ಇಲ್ಲೂ ಕೂಡ ಒಂದು ಚಿಕ್ಕದಾದಂತಹ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಡಬಲ್ ಲೈಟ್ ಲಿವಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಲಿವಿಂಗ್ ನಲ್ಲಿ ಡಬಲ್ ಲೈಟ್ ಕೊಟ್ಟಿದ್ದಾರೆ. ಈ ಕೆಳಗಡೆ ಟಿವಿ ಕ್ಯಾಬಿನೆಟ್ ನೋಡ್ಬೋದು. ಇಲ್ಲಿ ಇಲ್ಲೂ ಕೂಡ ವಿಂಡೋಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಆಗಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು ಇಲ್ಲೆಲ್ಲ. ಈ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಈ ರೂಮ್ ನೋಡಿ, ಮಾಸ್ಟರ್ ಬೆಡ್ರೂಮ್. ಈ ರೂಮ್ ಅಲ್ಲಿ ನಿಮಗೆ ಸ್ಲೈಡಿಂಗ್ ವಿಂಡೋ ಹಾಗೆ 2 ವಾರ್ಡ್ರೋಬ್ ಸಿಗುವಂತ ಒಂದು 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಈ ಕಾರ್ನರ್ ಅಲ್ಲಿ ನಿಮಗೆ ಕುಬೇರ್ ರೂಮ್ ಕರೆಕ್ಟ್ ಆಗಿ 2 door ಓಪನ್ ಟೈಪ್ ಡೋರ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಸಿಗುವಂಥದ್ದು. ಹಾಗೆ ಕ್ವೀನ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಸಿಗುವಂಥದ್ದು. ಹೆಡ್ ಬೋರ್ಡ್ ಬ್ಯಾಕ್ ಅಲ್ಲಿ ಕೂಡ ನಿಮಗೆ ಪ್ರೊಫೈಲ್ಸ್ ಹಾಕಿ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿರುವಂಥದ್ದು. ನಿಮಗೆ ಪ್ರೊಫೈಲ್ ಲೈಟ್ ಬಂದು ನಿಮಗೆ ಬ್ಯಾಕ್ ಪ್ಯಾನೆಲಿಂಗ್ ಇಂದ ಫಾಲ್ ಸೀಲಿಂಗ್ ವರ್ಗೂ ರನ್ ಆಗುವಂಥದ್ದು ಇದು ನೋಡ್ಬೋದು. ಫಾಲ್ ಸೀಲಿಂಗ್ ಕೂಡ
POP ನಲ್ಲಿ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ವಾಲ್ ಪ್ಯಾನಲಿಂಗ್ ಮಾಡಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ವಿಂಡೋ ಸಿಗುವಂಥದ್ದು ನೋಡಿ. ಇಲ್ಲಿ ನಿಮಗೆ ಮೊರಾಕನ್ಸ್ ಟೈಪ್ ಟೈಲ್ ಹಾಕಿರುವಂಥದ್ದೆಲ್ಲ ವಾಲ್ನಲ್ಲಿ. ವೆಸ್ಟರ್ನ್ ಟೈಪ್ ಕಮೋಡ್ ಬರುತ್ತೆ. ಡೋರ್ಸ್ ವಿಂಡೋ ಬರುವಂಥದ್ದು ಎಲ್ಲ 10 feet ಹೈಟ್ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗೆ ಹೋದ್ರೆ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗತ್ತೆ ವಿತ್ ಹೆಡ್. ಹಾಗೆ 3 door ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಭಾಗ ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥದ್ದು. ಹಾಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ ಸಿಗುತ್ತೆ. ಬಂದು ಇದು ಕೂಡ ರೋಡ್ ಸೈಡ್ ಈಸ್ಟ್ ಫೇಸಿಂಗ್ ಸೈಡ್ ಬರುವಂತ ಬಾಲ್ಕನಿ ಇದು. ಇಲ್ಲೂ ಕೂಡ ವಾಲ್ ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಿಮ್ಗೊಂದು CNC ಕಟಿಂಗ್ ಶೀಟ್ ಕೂಡ ಹಾಕಿರುವಂಥದ್ದು. ಇದು ಬಂದು ಎಲಿವೇಶನ್ಗೋಸ್ಕರ ಮಾಡಿರುವಂಥದ್ದು ಇದು. ಹಾಗೆ ಇಲ್ಲಿ ವಿಂಡೋಸ್ ಕೂಡ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡ್ಬೋದು ನೀವು ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು POP ಜೊತೆ. ಹಾಗೆ ಈ ರೂಮಲ್ಲಿ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಎಲ್ಲ ಡಿಜಿಟಲ್ ಟೈಲ್ ಹಾಕಿರುವಂಥದ್ದೆಲ್ಲ 10 feet ಹೈಟ್. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಡ್ಯೂಪ್ಲೆಕ್ಸ್ ಮನೆಯ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಸಿಗುವಂಥದ್ದು. ಹಾಗೆ ಇಲ್ಲಿ ಹೆಡ್ ರೂಮ್ನಲ್ಲಿ ಓಪನ್ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. ಇಲ್ಲಿ ವುಡ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಪ್ಲೈವುಡ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿರುವಂಥದ್ದು. ಈ ಫ್ಲೋರ್ನಲ್ಲಿ ಒಂದು ರೂಮ್ ಸಿಗುವಂಥದ್ದು. ಇದು ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಟೈಪ್ ಮಾಡಿರುವಂಥದ್ದು. ಇಲ್ಲೊಂದು ಕಡೆ ನಿಮಗೆ ಫ್ಲೋರಿಂಗ್ ಅಲ್ಲಿ ಟೈಲ್ ಯೂಸ್ ಮಾಡಿರುವಂಥದ್ದು. ಬಾಕಿ ಎಲ್ಲ ಕಡೆ ನಿಮಗೆ ಮನೆಯಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಇದು ನೀವು ಜಿಮ್ ರೂಮ್ ಆಗೂ ಯೂಸ್ ಮಾಡಬಹುದು, ಇಲ್ಲ ಹೋಮ್ ಥಿಯೇಟರ್ ರೂಮ್ ಆಗೂ ಯೂಸ್ ಮಾಡಬಹುದು. ಇಲ್ಲ ಮಿರರ್ ಕೂಡ ಹಾಕಿರುವಂಥದ್ದು ದೊಡ್ಡದಾದಂಥ ಮಿರರ್ ಬರುತ್ತೆ. ಬ್ಯಾಕ್ ಪ್ಯಾನಲಿಂಗ್ ಮಾಡಿ ದೊಡ್ಡದಾದಂಥ ಮಿರರ್ ಹಾಕಿದ್ದಾರೆ. ಹಾಗೆ 3 door ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಆಗಿ ಲಾಕ್ ಸಿಗುತ್ತೆ. ಸ್ಲೈಡಿಂಗ್ ವಿಂಡೋ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಬರುವಂಥದ್ದು ಈ ಫ್ಲೋರ್ನ ಕೂಡ. ಈ ರೂಮಲ್ಲಿ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದನ್ನ ನೀವು ಮಲ್ಟಿಪರ್ಪಸ್ ಎರಡೂ ಯೂಸ್ ಮಾಡ್ಬೋದು. ಜಿಮ್ ಅಥವಾ ಹೋಮ್ ಥಿಯೇಟರ್ ಎರಡಾಗೂ ಯೂಸ್ ಮಾಡ್ಬೋದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಇಲ್ಲಿ MS ಡೋರ್ ಕೊಟ್ಟಿರುವಂಥದ್ದು ಟೆರೆಸ್ ಏರಿಯಾಗೆ ಬರೋದಕ್ಕೆ. ಟೆರೆಸ್ ಏರಿಯಾನಲ್ಲಿ ಕೂಡ ನಿಮಗೆ ಫ್ಲೋರಿಂಗಲ್ಲಿ 2x2 ಟೈಲ್ ಹಾಕಿದ್ದಾರೆ, ಪೆಟ್ರಿಫೈಡ್ ಟೈಲ್. ಹಾಗೆ ಬಟ್ಟೆ ಒಗೆಯೋದಕ್ಕೆ ಆ್ಯಂಗಲ್ಸಿಂದ ಫ್ರೇಮ್ಸ್ ಮಾಡಿರೋವಂಥದ್ದು. ಇದು ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಕೂಡ ಹಾಕಿದ್ದಾರೆ. ಈ ಕಡೆ ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಪೂರ್ತಿ ಟೈಲ್ ಹಾಕಿದ್ದಾರೆ ವಾಲ್ನಲ್ಲಿ. ವಾಷಿಂಗಿಗೆ ನಿಮಗೆ ಕ್ಲೀನಿಂಗ್ ಪರ್ಪಸ್ಗೆ ಟೈಲ್ ಹಾಕಿರೋವಂಥದ್ದು. ಹೀಗೆ ಫುಲ್ ಓಪನ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಇಲ್ಲಿ ಟೆರೆಸ್ನಲ್ಲಿ. ಇದನ್ನು ನೀವು ಸಿಟ್ಔಟ್ ಆಗಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು. ಟ್ರೆಸ್ ವರ್ಕ್ ಮಾಡಿಕೊಂಡು ಸಿಟ್ಔಟ್ ಆಗಬೇಕಿದ್ರು ಕನ್ವರ್ಟ್ ಮಾಡ್ಕೋಬೋದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಫುಲ್ಲಿ ಬಿಲ್ಟಪ್ ಏರಿಯಾ ನಿಮಗೆ. ಹಾಗೆ 100 feet ರೋಡ್ನ ಜಸ್ಟ್ 3 ಸೈಟ್ ಆದಮೇಲೆ ಸಿಗುವಂಥದ್ದು. ತುಂಬ ನಿಯರ್ ಬೈ ಇದೆ. ಬಸ್ ಸ್ಟಾಪ್ ಹಾಗೆ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಬೈ ಇರುವಂಥದ್ದು. BDA ವಿಶ್ವೇಶ್ವರ BDA ಅಟ್ಯಾಚೇ ಇರುವಂಥದ್ದು ಇದು. ಬಟ್ BBMP DC ಕನ್ವರ್ಷನ್ BBMP ಖಾತಾ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಈಸ್ಟ್ ಫೇಸಿಂಗ್ ಬರುತ್ತೆ. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.